ನಮಸ್ಕಾರ ಸ್ನೇಹಿತರೆ, ಒಮ್ಮೆ ಯೋಚಿಸಿ ನೋಡಿ. ಭಾರತ 140 ಕೋಟಿ ಜನಸಂಖ್ಯೆಯ ರಾಷ್ಟ್ರ. ಆದರೆ ವೈದ್ಯರ ಕೊರತೆ ಎಷ್ಟೊಂದು ಗಂಭೀರ ಸಮಸ್ಯೆ ಅಂದರೆ ನಂಬಕ್ಕಾಗಲ್ಲ. ಡಾಕ್ಟರ್ ಆಗಬೇಕು ಅನ್ನೋ ಕನಸು ಲಕ್ಷಾಂತರ ವಿದ್ಯಾರ್ಥಿಗಳಿಗಿದೆ. ಆದರೆ ಸೀಟ್ಗಳ ಕೊರತೆಯಿಂದ ಅನೇಕರ ಕನಸು ಅರ್ಧದಲ್ಲೇ ನಿಂತು ಹೋಗ್ತಾ ಇದೆ. ಆದರೆ ಈಗ ಪರಿಸ್ಥಿತಿ ಬದಲಾಗ್ತಾ ಇದೆ. ಸರ್ಕಾರ ವೈದ್ಯಕೀಯ ಶಿಕ್ಷಣದಲ್ಲಿ ಕ್ರಾಂತಿಕಾರಿ ನಿರ್ಧಾರ ತಗೊಂಡಿದೆ. ಮನೆ ಮನೆಗೂ ಡಾಕ್ಟರ್ಸ್ ಅನ್ನೋ ದೃಷ್ಟಿಯಿಂದ ವೈದ್ಯಕೀಯ ಸೀಟುಗಳನ್ನು ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಿಸ್ತಾ ಇದೆ. ಹೀಗಾಗಿ ಇವತ್ತಿನ ವರದಿಯಲ್ಲಿ ಸರ್ಕಾರ ಏನು ಮಾಡ್ತಾ ಇದೆ, ಎಷ್ಟು ಹೊಸ ಸೀಟುಗಳು ಸೇರ್ಪಡೆ ಆಗ್ತಿವೆ, ಅದರಲ್ಲಿ ಕರ್ನಾಟಕಕ್ಕೆ ಎಷ್ಟು ಸೀಟು ಸಿಕ್ಕಿದೆ ಮತ್ತು ಈ ನಿರ್ಧಾರದಿಂದ ನಿಜಕ್ಕೂ ಭಾರತ ವೈದ್ಯರ ಕೊರತೆಯಿಂದ ಮುಕ್ತವಾಗುತ್ತಾ ಅನ್ನೋದನ್ನ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ, ಬಹಳ ಇಂಟ್ರೆಸ್ಟಿಂಗ್ ಮಾಹಿತಿ ಇದು. ಹಾಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೇ ಇರೋ ವೀಕ್ಷಕರಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅನ್ನೋ ಮನವಿಯೊಂದಿಗೆ ಬನ್ನಿ ಶುರು ಮಾಡೋಣ. ಡಾಕ್ಟರ್ಸ್ ಕೊರತೆ. ಸ್ನೇಹಿತರೆ, ಪ್ರತಿ 1000 ಜನರಿಗೆ ಒಬ್ಬ ವೈದ್ಯರಿರಬೇಕು ಅಂತ ವಿಶ್ವ ಆರೋಗ್ಯ ಸಂಸ್ಥೆಯ ಮಾನದಂಡ ಇದೆ. ಆದರೆ ಭಾರತದಲ್ಲಿ ಪ್ರತಿ 1263 ಜನರಿಗೆ ಒಬ್ರು ವೈದ್ಯರಿದ್ದಾರೆ. ಕನಿಷ್ಠ ಅಂತ ಹೇಳಿದ್ದೆ 1000 ಜನಕ್ಕೊಬ್ರು ಇರಬೇಕು ಅಂತ. ನಮ್ಮ ಹತ್ರ 1263 ಜನಕ್ಕೊಬ್ರು ವೈದ್ಯರಿರೋದು. ಗ್ರಾಮೀಣ ಪ್ರದೇಶದಲ್ಲಿ ಇನ್ನೂ ಭಯಾನಕ ಪರಿಸ್ಥಿತಿ. 10,000 ಜನಕ್ಕೆ ಒಬ್ಬರು ಡಾಕ್ಟರ್ ಸಿಗ್ತಾರೆ. ಇದರಿಂದ ಸಾಮಾನ್ಯ ಜನರಿಗೆ ಒಳ್ಳೆ ವೈದ್ಯಕೀಯ ಸೇವೆ ಸಿಗೋದು ಕಷ್ಟ ಆಗ್ತಿದೆ. ಶೀತ, ಸಾಮಾನ್ಯ ಜ್ವರದಂತಹ ಸಣ್ಣ ಪುಟ್ಟ ಕಾಯಿಲೆಗೂ 10-20 ಕಿಲೋಮೀಟರ್ ದೂರದ ಪಟ್ಟಣಕ್ಕೆ ಹೋಗಬೇಕು. ಸ್ಪೆಷಲಿಸ್ಟ್ ಡಾಕ್ಟರ್ಸ್ ಅಂತೂ ದೂರದ ಮಾತು. ದೂರದ ತಾಲೂಕು ಡಿಸ್ಟ್ರಿಕ್ಟ್ ಆಸ್ಪತ್ರೆಗಳಿಗೆ ಹೋಗಬೇಕು. ಭಾರತದಲ್ಲಿ ಸ್ಪೆಷಲಿಸ್ಟ್ ಡಾಕ್ಟರ್ಸ್ ಅಗತ್ಯಕ್ಕಿಂತ 80% ಕಮ್ಮಿ ಇದ್ದಾರೆ. ಅಂದರೆ ಕೇವಲ 20% ವೈದ್ಯರು 140 ಕೋಟಿ ಜನರ ಆರೋಗ್ಯವನ್ನು ನೋಡ್ತಾ ಇದ್ದಾರೆ, 80% ಶಾರ್ಟೇಜ್ನೊಂದಿಗೆ. ಹೀಗಾಗಿ ಭಾರಿ ಸಮಸ್ಯೆ ಆಗ್ತಿದೆ. ಅದಕ್ಕಾಗಿಯೇ ಕೇಂದ್ರ ಸರ್ಕಾರ ವೈದ್ಯಕೀಯ ಶಿಕ್ಷಣ ವ್ಯವಸ್ಥೆಯಲ್ಲಿ ಬೃಹತ್ ಬದಲಾವಣೆ ತರೋಕೆ ಹೆಜ್ಜೆ ಇಡ್ತಾ ಇದೆ. 75,000 ಮೆಡಿಕಲ್ ಸೀಟ್ಸ್, ಮನೆ ಮನೆಗೂ ಡಾಕ್ಟರ್ಸ್. 2024ರ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ PM ನರೇಂದ್ರ ಮೋದಿ ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಬದಲಾವಣೆಯ ಘೋಷಣೆ ಮಾಡಿದ್ರು. ದೇಶದಲ್ಲಿ ಮುಂದಿನ 5 ವರ್ಷಗಳಲ್ಲಿ ಹೊಸದಾಗಿ 75,000 ಮೆಡಿಕಲ್ ಸೀಟ್ಗಳನ್ನು ಆ್ಯಡ್ ಮಾಡೋದಾಗಿ ಅನೌನ್ಸ್ ಮಾಡಿದ್ರು. ಈ ಘೋಷಣೆ ಹಿನ್ನೆಲೆಯಲ್ಲಿ ನ್ಯಾಷನಲ್ ಮೆಡಿಕಲ್ ಕಮಿಷನ್ NMC ಈಗ ಆಲ್ರೆಡಿ ಕೆಲಸ ಮಾಡೋಕೆ ಶುರು ಮಾಡಿದೆ. ಮೊದಲ ಹಂತದಲ್ಲಿ 10,650 ಹೊಸ MBBS ಸೀಟುಗಳಿಗೆ ಅನುಮೋದನೆ ಕೊಡಲಾಗಿದೆ. ಹಾಗೆ 41 ಹೊಸ ಮೆಡಿಕಲ್ ಕಾಲೇಜುಗಳಿಗೆ ಅಪ್ರೂವಲ್ ಕೊಡಲಾಗಿದೆ. ಈ ಹೊಸ ಸೀಟುಗಳು 2025-26ರ ಅಕಾಡೆಮಿಕ್ ಇಯರ್ನಿಂದಲೇ ಸೇರ್ಪಡೆಯಾಗಲಿವೆ. PG ಸೀಟುಗಳ ಹೆಚ್ಚಳ. MBBS ಅಷ್ಟೇ ಅಲ್ಲ, ಪೋಸ್ಟ್ ಗ್ರಾಜ್ಯುಯೇಷನ್ PG ಸೀಟ್ಗಳನ್ನು ಕೂಡ ಹೆಚ್ಚಿಸೋ ಯೋಚನೆ ಸರ್ಕಾರಕ್ಕಿದೆ. ಅದು ಕೂಡ ಇಂಪಾರ್ಟೆಂಟ್. ಈಗ ಆಲ್ರೆಡಿ ಸುಮಾರು 3,500 ಹೊಸ PG ಸೀಟುಗಳ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಒಟ್ಟು 5,000 ಹೊಸ PG ಸೀಟುಗಳು ಸಿಗಬಹುದು ಅನ್ನೋ ನಿರೀಕ್ಷೆ ಕೂಡ ಇದೆ. ಇದರಿಂದ ಭಾರತದಲ್ಲಿ PG ಸೀಟುಗಳ ಸಂಖ್ಯೆ 67,000ಕ್ಕೆ ಏರಬಹುದು. ಇದು ದೊಡ್ಡ ಸುದ್ದಿ. ಯಾಕಂದರೆ ಈಗ ದೇಶದಲ್ಲಿ ವಿದ್ಯಾರ್ಥಿಗಳು MBBS ಆದಮೇಲೆ ವಿದೇಶಕ್ಕೆ ಹೋಗಬೇಕಾಗಿರುವಷ್ಟು ದಾರಿದ್ರ್ಯ ಇದೆ, ಬಡತನ ಇದೆ, ಸೀಟ್ಗಳಿಗೆ ಸಿಗ್ತಾನೆ ಇಲ್ಲ. 2025ರ ಒಂದೇ ವರ್ಷದಲ್ಲಿ ಪದವಿ ಮತ್ತು ಸ್ನಾತಕೋತ್ತರ ಪದವಿ 2 ಸೀಟ್ಗಳ ಸಂಖ್ಯೆ ಸೇರಿ ಸುಮಾರು 15,000 ಸೀಟ್ಗಳನ್ನು ಈಗ ಹೆಚ್ಚಳ ಮಾಡೋ ನಿರ್ಧಾರ ಮಾಡಿರೋದ್ರಿಂದ ಒಂದಷ್ಟು ರಿಲೀಫ್ ಆರಂಭದಲ್ಲೇ ಸಿಗುತ್ತೆ. ಹೋಗ್ತಾ ಹೋಗ್ತಾ ಇನ್ನಷ್ಟು ದೊಡ್ಡ ಪ್ರಮಾಣದಲ್ಲಿ ಸೀಟ್ಗಳನ್ನು ಜಾಸ್ತಿ ಮಾಡೋ ಗುರಿಯನ್ನು ಹಾಕೊಳ್ಳಲಾಗಿದೆ. ನಿಮಗೆ ನಾವು ತರ್ತಾ ಇರುವಂತಹ ಇಂತಹ ವ್ಯಾಲ್ಯೂಬಲ್ ಮಾಹಿತಿ ಇಷ್ಟ ಆಗ್ತಾ ಇದ್ರೆ ಸ್ನೇಹಿತರೆ, ನೀವು ಜಾಯಿನ್ ಆಗೋದನ್ನು, ಮಸ್ತ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಜಾಯಿನ್ ಆಗೋದನ್ನು ಕನ್ಸಿಡರ್ ಮಾಡಬಹುದು. ನಾವು ಪ್ರೀಮಿಯಂ ಮೆಂಬರ್ಶಿಪ್ನಲ್ಲಿ ಇನ್ನಷ್ಟು ವ್ಯಾಲ್ಯೂಬಲ್ ಇನ್ಫಾರ್ಮೇಷನನ್ನು ರೆಗ್ಯುಲರ್ ಬೇಸಿಸ್ನಲ್ಲಿ ಅಲ್ಲಿ ಸಪರೇಟ್ ಆಗಿ ಎಕ್ಸ್ಕ್ಲೂಸಿವ್ ಆಗಿ ಮೆಂಬರ್ಸ್ಗೆ ಮಾತ್ರ ಕೊಡೋಕೆ ಶುರು ಮಾಡಿದ್ದೀವಿ. 10 ವ್ಯಾಲ್ಯೂಬಲ್ ಕಾಂಟೆಂಟ್ ಆಲ್ರೆಡಿ ಅಲ್ಲಿ ಪಬ್ಲಿಷ್ ಆಗಿದೆ, ಆಗ್ತಾನೂ ಇದೆ. ಆಲ್ರೆಡಿ ಮೊದಲ ಮೆಂಬರ್ಸ್ ಓನ್ಲಿ ಲೈವ್ ಕೂಡ ಕಳೆದ ಶನಿವಾರ ಎಕ್ಸ್ಕ್ಲೂಸಿವ್ಲಿ ಪ್ರೀಮಿಯಂ ಮೆಂಬರ್ಶಿಪ್ನ ಸದಸ್ಯರೊಂದಿಗೆ ನಡೆದಿದೆ. ನಿಮಗೆ ನಮ್ಮ ವರ್ಕಲ್ಲಿ ವ್ಯಾಲ್ಯೂ ಕಾಣಿಸ್ತಾ ಇದ್ರೆ ದಿನಕ್ಕೆ ₹1 ಕಮ್ಮಿ, 99 ಪೈಸೆ ಚೇಂಜ್ ಕಾಸ್ಟ್ ಆಗುತ್ತೆ. ಇಡೀ ತಿಂಗಳಿಗೆ ₹29 ಕಾಸ್ಟ್ ಆಗುತ್ತೆ. ನೀವು ಕನ್ಸಿಡರ್ ಮಾಡಬಹುದು. ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಮೂಲಕ ಆಂಡ್ರಾಯ್ಡ್ ಯೂಸರ್ಸ್ ಡೈರೆಕ್ಟ್ಲಿ ಜಾಯಿನ್ ಆಗ್ಬೋದು. ಆ್ಯಪಲ್ ಯೂಸರ್ಸ್ಗೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಪ್ರತ್ಯೇಕ ಲಿಂಕನ್ನು ಕೊಟ್ಟಿರ್ತೀವಿ. ಎಕ್ಸ್ಟ್ರಾ ಆ್ಯಪ್ ಸ್ಟೋರ್ನ ಚಾರ್ಜಸ್ ಅದರ ಮೇಲೆ ಆ್ಯಡ್ ಮಾಡೋದನ್ನು ಅವಾಯ್ಡ್ ಮಾಡೋದಕ್ಕೆ ಆ್ಯಪಲ್ ಯೂಸರ್ಸ್ಗೆ. ಸೊ ಅವರು ಆ ಲಿಂಕ್ ಥ್ರೂ ಹೋಗಿ ಸಫಾರಿ ಬ್ರೌಸರಲ್ಲಿ ಹೋಗಿ ಜಾಯಿನ್ ಆಗಬಹುದು. ಆಸಕ್ತರು ಕನ್ಸಿಡರ್ ಮಾಡಬಹುದು. ಬನ್ನೀಗ ಕಂಟಿನ್ಯೂ ಮಾಡೋಣ. ಹೊಸ ಮೆಡಿಕಲ್ ಕಾಲೇಜಸ್. ಈಗಿರೋ ಕಾಲೇಜುಗಳಲ್ಲಿ ಸೀಟುಗಳನ್ನು ಹೆಚ್ಚಳ ಮಾಡೋದು ಮಾತ್ರ ಅಲ್ಲದೆ ಹೊಸ ಕಾಲೇಜುಗಳನ್ನು ಕೂಡ ತೆರೆದು ಸೀಟುಗಳನ್ನು ಆ್ಯಡ್ ಮಾಡೋ ಪ್ರಯತ್ನ ನಡೀತಾ ಇದೆ. 41 ಸರ್ಕಾರಿ ವೈದ್ಯಕೀಯ ಕಾಲೇಜು ಮತ್ತು 129 ಖಾಸಗಿ ಸಂಸ್ಥೆಗಳಿಂದ 170 ಅರ್ಜಿಗಳು ಬಂದಿದ್ದಾವೆ ಅಂತ ನ್ಯಾಷನಲ್ ಮೆಡಿಕಲ್ ಕಮಿಷನ್ ಮುಖ್ಯಸ್ಥ ಡಾಕ್ಟರ್ ಅಭಿಜಿತ್ ಸೇಠ್ ಮಾಹಿತಿ ಕೊಟ್ಟಿದ್ದಾರೆ.
ಇದರಲ್ಲಿ ಬರೀ 41 ಹೊಸ ಸರ್ಕಾರಿ ಕಾಲೇಜುಗಳ ಸೇರ್ಪಡೆಯೊಂದಿಗೇನೆ ದೇಶದಲ್ಲಿ ಒಟ್ಟಾರೆ ವೈದ್ಯಕೀಯ ಸಂಸ್ಥೆಗಳ ಸಂಖ್ಯೆ 816ಕ್ಕೆ ಏರಿಕೆಯಾಗಿದೆ. ನ್ಯಾಷನಲ್ ಮೆಡಿಕಲ್ ಕಮಿಷನ್ ಇನ್ನೊಂದು ಮಹತ್ವದ ನಿರ್ಧಾರವನ್ನು ಕೂಡ ತಗೊಳ್ಳೋಕೆ ಮುಂದಾಗಿದೆ. ವೈದ್ಯಕೀಯ ಪಠ್ಯಕ್ರಮದ ಜೊತೆಗೇನೆ ಕ್ಲಿನಿಕಲ್ ರಿಸರ್ಚ್ನ ಕೂಡ ಇಂಟಿಗ್ರೇಟ್ ಮಾಡೋಕೆ ಚಿಂತನೆ ನಡೆಸಲಾಗ್ತಾ ಇದೆ. ಇದಕ್ಕಾಗಿ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ICMR ಜೊತೆಗೆ ಕೊಲ್ಯಾಬೊರೇಷನ್ ಮಾಡ್ಕೊಳ್ಳೋದಕ್ಕೆ ತಯಾರಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಇದರಿಂದ ವೈದ್ಯಕೀಯ ಶಿಕ್ಷಣದ ಕ್ವಾಲಿಟಿ ಹೆಚ್ಚಿಸೋಕೆ ಸಾಧ್ಯ ಆಗುತ್ತೆ ಅಂತ. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ಗುಜರಾತ್ಗೆ ಟ್ರಿಪ್ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ 45,700 ರೂಪಾಯಿ ಮಾತ್ರ. ಅಹಮದಾಬಾದ್, ದ್ವಾರಕಾ, ಬೆಟ್ ದ್ವಾರಕಾ, ನಾಗೇಶ್ವರ, ಸೋಮನಾಥ ಜ್ಯೋತಿರ್ಲಿಂಗ, ನಿಷ್ಕಳಂಕ ಮಹಾದೇವ, ಗಿರ್ ನ್ಯಾಷನಲ್ ಪಾರ್ಕ್, ವಡೋದರ, ವಿಶ್ವದ ಅತಿ ಎತ್ತರದ ಸ್ಟ್ಯಾಚ್ಯೂ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಮೂರ್ತಿ, ಸ್ಟ್ಯಾಚ್ಯೂ ಆಫ್ ಯೂನಿಟಿ, ಇದೆಲ್ಲ ಸೇರಿ 6 ನೈಟ್ 7 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೇಲ್ಸ್, ದೇವರ ದರ್ಶನ, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಹಾಗೂ ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಕೂಡ ಇರುತ್ತೆ. ಹೊರಡೋ ದಿನ 25 ನವೆಂಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನು ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಕರ್ನಾಟಕಕ್ಕೆ ಎಷ್ಟು ಸೀಟ್? ನ್ಯಾಷನಲ್ ಮೆಡಿಕಲ್ ಕಮಿಷನ್ ಈಗ ಇಮಿಡಿಯೇಟ್ ಆಗಿ ಅನುಮೋದಿಸಿರೋ 10,650 ಸೀಟುಗಳನ್ನು ವಿವಿಧ ರಾಜ್ಯಗಳಿಗೆ ಹಂಚಿಕೆ ಮಾಡಲಾಗಿದೆ. ಇಲ್ಲಿ ದೇಶದ ಅತಿದೊಡ್ಡ ರಾಜ್ಯ ಆದರೆ ಕಡಿಮೆ ವೈದ್ಯಕೀಯ ಸೀಟನ್ನು ಹೊಂದಿದ್ದ ಉತ್ತರ ಪ್ರದೇಶಕ್ಕೆ ಈ ಬಾರಿ ಅತಿ ಹೆಚ್ಚು MBBS ಸೀಟ್ಗಳನ್ನು ಅಲಾಟ್ ಮಾಡಲಾಗಿದೆ. ಉತ್ತರ ಪ್ರದೇಶಕ್ಕೆ 1,100 ಸೀಟ್ಗಳನ್ನು ಕೊಡಲಾಗಿದೆ. ಈ ಮೂಲಕ ಉತ್ತರ ಪ್ರದೇಶದ MBBS ಸೀಟ್ಗಳ ಸಂಖ್ಯೆ ಇವಾಗ 10,300ಕ್ಕೆ ಬಂದಂತಾಗಿದೆ. ಇನ್ನು ಎರಡನೇ ಸ್ಥಾನದಲ್ಲಿ ಮಹಾರಾಷ್ಟ್ರ, ಇಲ್ಲಿಗೆ 950 ಸೀಟ್ಗಳನ್ನು ಹಂಚಿಕೆ ಮಾಡಲಾಗಿದೆ. ಇದರಿಂದ ಮಹಾರಾಷ್ಟ್ರದಲ್ಲಿ MBBS ಸೀಟ್ಗಳ ಸಂಖ್ಯೆ 9,900ಕ್ಕೆ ಜಂಪ್ ಆಗಿದೆ. ಇನ್ನು ತಮಿಳುನಾಡಿಗೆ 850, ಗುಜರಾತ್ಗೆ 800 ಸೀಟ್ಗಳನ್ನು ಹಂಚಿಕೆ ಮಾಡಲಾಗಿದೆ. ಈ ಮೂಲಕ ಈ ರಾಜ್ಯಗಳಲ್ಲಿ MBBS ಸೀಟ್ಗಳ ಸಂಖ್ಯೆ ಕ್ರಮವಾಗಿ 11,950 ಮತ್ತು ಗುಜರಾತ್ನಲ್ಲಿ 9,500ಕ್ಕೆ ಏರಿಕೆಯಾಗಿದೆ. ನಂತರ ರಾಜಸ್ಥಾನಕ್ಕೆ 700 ಸೀಟ್. ರಾಜಸ್ಥಾನದ ಒಟ್ಟಾರೆ ಸೀಟ್ಗಳ ಸಂಖ್ಯೆ ಈಗ 8,200ಕ್ಕೆ ಏರಿಕೆಯಾಗಿದೆ. ಇನ್ನು ಕರ್ನಾಟಕಕ್ಕೆ 650 ಹೊಸ MBBS ಸೀಟ್ಗಳನ್ನು NMC ಅಲೋಕೇಟ್ ಮಾಡಿದೆ. ಈ ಮೂಲಕ ಕರ್ನಾಟಕದಲ್ಲಿ ಒಟ್ಟಾರೆ MBBS ಸೀಟ್ಗಳ ಸಂಖ್ಯೆ ಆಲ್ರೆಡಿ ಹೈ ಬೇಸ್ ಇತ್ತು ನಮ್ಮ ಹತ್ರ, ಅದೀಗ 13,645ಕ್ಕೆ ಏರಿಕೆಯಾಗಿದೆ. ನಿಮ್ಮ ಗಮನಕ್ಕಿರಲಿ, ಇಡೀ ದೇಶದಲ್ಲಿ ಅತಿ ಹೆಚ್ಚು MBBS ಸೀಟ್ಗಳನ್ನು ಹೊಂದಿರೋ ರಾಜ್ಯ ನಮ್ಮ ಕರ್ನಾಟಕ. ಇನ್ನುಳಿದ ಸೀಟನ್ನು ಉಳಿದ ರಾಜ್ಯಗಳಿಗೆ ಹಂಚಿಕೆ ಮಾಡಲಾಗಿದೆ. ವಿದೇಶಗಳ ಮೇಲೆ ಅವಲಂಬನೆ, ದೇಶದಲ್ಲಿ ವೈದ್ಯರ ಕೊರತೆ. ಸ್ನೇಹಿತರೆ, ಮುಖ್ಯವಾಗಿರೋ ವಿಚಾರ ಏನಂದ್ರೆ ಭಾರತಕ್ಕೆ ತನ್ನ ಡಾಕ್ಟರ್ಸ್ನ ರೆಡಿ ಮಾಡಿಕೊಂಡು ವಿಶ್ವಕ್ಕೂ ಡಾಕ್ಟರ್ಸನ್ನ ಕೊಡೋ ತಾಕತ್ತಿದೆ. ಜಗತ್ತಲ್ಲಿ ಡಿಮಾಂಡ್ ಕೂಡ ಇದೆ. ಆದರೆ ನಮ್ಮ ವಿದ್ಯಾರ್ಥಿಗಳು ವೈದ್ಯಕೀಯ ಶಿಕ್ಷಣಕ್ಕಾಗಿಯೇ ಬೇರೆ ದೇಶಗಳಿಗೆ ಓಡೋ ಪರಿಸ್ಥಿತಿ ಇದೆ. NMC ಡೇಟಾ ಪ್ರಕಾರ ಪ್ರತಿ ವರ್ಷ ಸುಮಾರು 30,000 ಭಾರತೀಯ ವಿದ್ಯಾರ್ಥಿಗಳು ವೈದ್ಯಕೀಯ ಶಿಕ್ಷಣ ಪಡೆಯೋಕೆ ರಷ್ಯಾ, ಯುಕ್ರೇನ್, ಚೈನಾ, ಜಾರ್ಜಿಯಾ ಬೇರೆ ಬೇರೆ ವಿದೇಶಗಳಿಗೆ ಹೋಗ್ತಿದ್ದಾರೆ. ವೈದ್ಯಕೀಯ ಸೀಟುಗಳ ಕೊರತೆ ನಮ್ಮಲ್ಲಿರೋದೇ ಕಾರಣ. 140 ಕೋಟಿ ಜನಸಂಖ್ಯೆ ಇಷ್ಟು ವಿಶಾಲವಾಗಿರೋ ಭಾರತದಲ್ಲಿ ಇದ್ದು ಕೇವಲ 1,17,750 MBBS ಸೀಟ್ಸ್ ಮಾತ್ರ. ಇದನ್ನು ಬಿಟ್ಟರೆ 52,720 ಆಯುಷ್ ಸೀಟುಗಳು, BAMS, BHMS, BUMS, BSMS, BNYS ಇದೆಲ್ಲ ಸೇರಿ. ಹೀಗಾಗಿ ದೊಡ್ಡ ಪ್ರಮಾಣದ ವಿದ್ಯಾರ್ಥಿಗಳು ವಿದೇಶಕ್ಕೆ ಹೋಗ್ತಾ ಇದ್ದಾರೆ. ಎರಡನೇದು ವೈದ್ಯಕೀಯ ಶಿಕ್ಷಣದ ವೆಚ್ಚ. ದೇಶದಲ್ಲಿ ಲಿಮಿಟೆಡ್ ಸೀಟುಗಳಿರೋದ್ರಿಂದ ಬಿಡ್ಡಿಂಗೇ ಬಿಡ್ಡಿಂಗ್. ಗೌರ್ಮೆಂಟ್ ಸೀಟ್ಸ್ ಯಾರಾದರೂ ಟಾಪ್ ಸ್ಕೋರ್ ಮಾಡೋರು ಸಿಕ್ಕಿದ್ರೆ ಓಕೆ, ಪ್ರೈವೇಟಲ್ಲಿ ಮಾಡಬೇಕು, ಮ್ಯಾನೇಜ್ಮೆಂಟ್ ಸೀಟ್ ಮಾಡಬೇಕು ಅಂತ ಹೇಳಿದ್ರೆ ಕೋಟಿ ಕಿತ್ಕೊಂಡು ಹೋಗುತ್ತೆ ಅಕೌಂಟಿಂದ. ಶ್ರೀಮಂತರಿದ್ದವರು ಕೂಡ ಬಡವರಾಗ್ಬಿಡ್ತಾರೆ. ಆ ರೀತಿ ಲೆಕ್ಕಾಚಾರ ನೋಡಿ. ಭಾರತದಲ್ಲಿ ಕೇವಲ 58,000 ರಿಂದ 59,000 ಸರ್ಕಾರಿ MBBS ಸೀಟ್ಸ್ ಇರೋದು. ಪ್ರೈವೇಟ್ ಸೀಟ್ ತೊಗೊಂಡು ಮಾಡಬೇಕು, ಮ್ಯಾನೇಜ್ಮೆಂಟ್ ಸೀಟಲ್ಲಿ ಮಾಡಬೇಕು ಅಂತ ಹೇಳಿದ್ರೆ, ಮೆಡಿಕಲ್ ಓದಬೇಕು ಅಂತ ಹೇಳಿದ್ರೆ ಲೋ ಅಂದರೂ ಕೂಡ ಒಂದು 50 ಲಕ್ಷದಿಂದ 1.5 ಕೋಟಿವರೆಗೂ ಕೂಡ ಖರ್ಚಾಗ್ಬೋದು. ಆದರೆ ರಷ್ಯಾ, ಯುಕ್ರೇನ್, ಜಾರ್ಜಿಯಾದಂಥ ರಾಷ್ಟ್ರದಲ್ಲಿ 25 ರಿಂದ 50 ಲಕ್ಷದ ಒಳಗಡೆ MBBSನ ಮುಗಿಸ್ಬಿಡ್ಬೋದು. ಹಾಗೆ ಸ್ಕಾಲರ್ಶಿಪ್ ಕೂಡ ಸಿಗುತ್ತೆ. ಹೀಗಾಗಿ ಅನೇಕ ವಿದ್ಯಾರ್ಥಿಗಳು ವಿದೇಶಗಳ ಕಡೆಗೆ ಮುಖ ಮಾಡಿದ್ದಾರೆ. ಮೂರನೇದಾಗಿ, ವಿದೇಶದಲ್ಲಿ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಹೆಚ್ಚಿನ ಅವಕಾಶಗಳು ಸಿಗ್ತಾವ ಆಮೇಲೆ ಅಂಥೇಳಿ ವಿದ್ಯಾರ್ಥಿಗಳು ವಿದೇಶಗಳಿಗೆ ಹೋಗ್ತಾ ಇದ್ದಾರೆ. ಸಾಕಾಗಲ್ಲ ಸ್ನೇಹಿತರೆ. ಚೀನಾ ಪ್ರತಿ ವರ್ಷ 80-90 ಸಾವಿರ ವೈದ್ಯರನ್ನ ರೆಡಿ ಮಾಡ್ತಾ ಇದೆ. ರಷ್ಯಾ 70,000 ವೈದ್ಯರನ್ನ ಸೇರಿಸ್ತಾ ಇದೆ. ಅಮೆರಿಕ ಕೂಡ 27,000 ಡಾಕ್ಟರ್ಸ್ನ ಪ್ರೊಡ್ಯೂಸ್ ಮಾಡ್ತಿದೆ. ಇದೆಲ್ಲ ನೋಡಿದ್ರೆ ನಮ್ಮಲ್ಲಿ ತಯಾರಾಗ್ತಿರೋ ವೈದ್ಯರ ಸಂಖ್ಯೆ ಜಾಸ್ತಿನೇ ಅಂತ ಅನಿಸ್ಬೋದು. ವರ್ಷಕ್ಕೆ 1.8 ಲಕ್ಷ ವೈದ್ಯರು ಭಾರತದಲ್ಲಿ ರೆಡಿ ಆಗ್ತಿದ್ದಾರೆ. ಆದರೆ ನಮ್ಮ ಜನಸಂಖ್ಯೆಗೆ ಹೋಲಿಸಿದ್ರೆ ಇದು ಸಾಕಾಗ್ತಿಲ್ಲ. 2025 ಅಂದರೆ ಇವಾಗ ಸದ್ಯ ಭಾರತದಲ್ಲಿ 13.8 ಲಕ್ಷ ವೈದ್ಯರಿದ್ದಾರೆ.
ಈಗ 10,000 ಆ್ಯಡ್ ಆಗ್ತಿರೋದ್ರಿಂದ ಇನ್ನೊಂದು ಎಕ್ಸ್ಟ್ರಾ 10,000 ಅಂದರೂ ಕೂಡ ಸಾಕಾಗಲ್ಲ, ಕಮ್ಮಿನೇ ಆಗ್ತಿದ್ದಾರೆ. ಹೀಗಾಗಿ ಪ್ರತಿ ವ್ಯಕ್ತಿಗೆ ತಲುಪುವ ಪ್ರಮಾಣ ತುಂಬ ಕಮ್ಮಿ ಇದೆ. ಈ ಹಿನ್ನೆಲೆಯಲ್ಲಿ ಸೀಟುಗಳ ಹೆಚ್ಚಳ ರಾಷ್ಟ್ರದ ಆರೋಗ್ಯ ಭದ್ರತೆಗೂ ತುಂಬ ಇಂಪಾರ್ಟೆಂಟ್. ಅದಕ್ಕೋಸ್ಕರವೇ 5 ವರ್ಷಗಳಲ್ಲಿ 75,000 ಮೆಡಿಕಲ್ ಸೀಟ್ಸನ್ನು ಆ್ಯಡ್ ಮಾಡೋಕೆ ಸರ್ಕಾರ ಹೆಜ್ಜೆ ಇಡ್ತಾ ಇರೋದು. ಇದರ ಬಗ್ಗೆ ನಿಮಗೇನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಆಗಲೇ ಹೇಳಿದ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ನಲ್ಲಿ ಆಸಕ್ತಿ ಇರೋರು ಅದನ್ನು ಚೆಕ್ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.